ದಿಶಾ ನೀನು ನೋಡಿದ ಹುಡುಗಿ, ನೀನು ಇಷ್ಟಪಟ್ಟಿದ್ದಕ್ಕೆ ಚೀರು ಜೊತೆ ಅವಳನ್ನ ಬಲವಂತವಾಗಿ ಮದುವೆ ಮಾಡಿಸ್ದೆ. ಆದರೆ ಈಗ ಅವಳು ಈ ಮನೇಲಿ ಅವಳಿಗೆ ಯಾರು ಹೇಳೋರು ಕೇಳೋರು ಇಲ್ಲ ಅನ್ನೋ ಥರ ಮೆರಿತಾ ಇದ್ದಾಳೆ. ಲೈಫಲ್ಲಿ ಸೋಲು ಅನ್ನೋದನ್ನು ನೋಡದೇ ಇರೋ ನಿನಗೆ ಮಣ್ಣು ಮುಗಿಸ್ತಾ ಇದ್ದಾಳೆ. ಅಲ್ಲಮ್ಮ ಸೌಂದರ್ಯ, ನೀನು ನೋಡಿದ್ರೆ ಆರಾಮಾಗಿದೆಯಲ್ಲ, ನಿನ್ಗೆ ಅವಳ ಮೇಲೆ ಕೋಪ ದ್ವೇಷ ಏನೂ ಬರ್ತಾ ಇಲ್ವಾ? ದಿಶಾ ನಾನು ನೋಡಿದ ಹುಡುಗಿನೇ ನಿಜ. ಅವಳಿಗೆ ಏನು ಅನ್ಸುತ್ತೋ ಅದನ್ನೇ ಮಾಡ್ತಾ ಹೋಗ್ತಾಳೆ. ಅವಳು ಯಾರ ಮಾತು ಕೇಳಲ್ಲ. ಹಾಗಂತ ಅವಳು ನನ್ನ ವಿರುದ್ಧ ನಡ್ಕೋತಿದ್ದಾಳೆ ಅಂತಲೋ ಇಲ್ಲ ನನ್ನನ್ನು ದ್ವೇಷಿಸಿದ್ದಾಳೆ ಅಂತಲೋ ಅರ್ಥ ಅಲ್ಲ. ನನಗೆ ಅವಳ ಮೇಲೆ ಅಸಮಾಧಾನ ಇರ್ಬೋದೇ ಹೊರತು ಕೋಪ ಏನಿಲ್ಲ. ದಿಶಾ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಎಲ್ಲ ಸರಿ ಹೋಗುತ್ತೆ. ಸೌಂದರ್ಯ ಅವ್ರಿಗೆ ನನ್ನ ಮೇಲೆ ಇಷ್ಟೊಂದೆಲ್ಲ ನಂಬಿಕೆ ಇದೆ. ಇವತ್ತಲ್ಲ ನಾಳೆ ಆ ದಿಶನ್ನ ನಾನು ಕಂಟ್ರೋಲಿಗೆ ತಗೋತೀನಿ. ನೀನು ಈ ರೀತಿ ಓವರ್ ಕಾನ್ಫಿಡೆಂಟ್ ಆಗಿದ್ದರೆ ಅವಳು ನಿನ್ನ ಇನ್ನೂ ಆಟ ಆಡಿಸ್ತಾಳೆ. ದಿಶನ್ನ ನೆಗ್ಲೆಕ್ಟ್ ಮಾಡಬೇಡ. ಡೋಂಟ್ ವರಿ, ಅವಳನ್ನ ನಾನು ಹ್ಯಾಂಡಲ್ ಮಾಡ್ತೀನಿ. ಸರಿ ಸೌಂದರ್ಯ. ಏನಾಯ್ತಣ್ಣ? ಏನಿಲ್ಲ. ಇನ್ನೂ ಏನಾದರೂ ಹೇಳೋದಿತ್ತಾ? ಸದ್ಯಕ್ಕೇನೂ ಇಲ್ಲ. ಏನಾದರೂ ಹೇಳೋದಿದ್ರೆ ಬಂದು ಹೇಳ್ತೀನಿ. ಅಂದರೆ ಇನ್ಮೇಲಿಂದ ನಾನು ಒಂದು ಸ್ವಲ್ಪ ಹುಷಾರಾಗಿ ಸೌಂದರ್ಯನ ಹ್ಯಾಂಡಲ್ ಮಾಡಬೇಕು. ಒಂದ್ಸಲ ಇವತ್ತೇ ಡಿಸ್ಚಾರ್ಜ್ ಮಾಡ್ತಾರಂತೆ ಕೇಳ್ಕೊಂಡು ಬಂದೆ. ಅದು ಅವರು ಆ ಬಿಲ್ಲು ಗಿಲ್ಲು ಎಲ್ಲ ಕ್ಲಿಯರ್ ಮಾಡೋ ಅಷ್ಟೊತ್ತಿಗೆ ಸಂಜೆ ಆಗುತ್ತೆ. ನಾನು ಹೋಗಿ ಎಲ್ರಿಗೂ ತಿಂಡಿ ತಂದ್ಬಿಡ್ಲಾ? ಬೇಡಪ್ಪ, ನಂಗೆ ಹಸಿವಿಲ್ಲ. ಹಸುವಿಲ್ಲ ಅಂದರೆ ಹೇಗೆ? ಎಲ್ರಿಗೂ ತಿಂಡಿ ನಾನೇ ತಂದಿದ್ದೀನಿ, ತಗೊಳ್ಳಿ. ನಿನಗೂ ನಾನೇ ತಿನ್ನಿಸ್ತೀನಿ. ಬೇಕಾಗಿಲ್ಲ. ನೋಡಿ ಅತ್ತೆ, ಬೇಡ ಅಂತ ಹೇಳ್ತಿದ್ದಾನೆ. ಯಾಕಪ್ಪ? ಹಾಸ್ಪಿಟ್ಲಿಗೆ ನಿನ್ನನ್ನು ಅವಳೇ ತಂದು ಸೇರಿಸ್ದವಳು. ಈಗ ಅವಳು ತಿನ್ನಿಸ್ತೀನಿ ಅಂದರೆ ಯಾಕೆ ಬೇಡ ಅಂತೀಯ? ತಿನ್ನು, ನೀನು ತಿನ್ಸಮ್ಮ. ಒಂದ್ಸಲ ಒಂದು ನಿಮಿಷ. ಹಲೋ ಜಯರಾಮ್, ನಮಸ್ಕಾರ ಸರ್. ಹೇಳಿ ಸರ್. ನಿಮಗೆ ಬಳ್ಳಾರಿಗೆ ಟ್ರಾನ್ಸ್ಫರ್ ವಿತ್ ಪ್ರಮೋಷನ್ ಸಿಕ್ಕಿದೆ. ನೀವು ಅಟ್ಲೀಸ್ಟ್ 6 ತಿಂಗಳು ನೀವು ಅಲ್ಲಿ ಸರ್ವಿಸ್ ಮಾಡಲೇಬೇಕು. ಸ್ವಲ್ಪ ಟೈಮ್ ಕೊಡಿ, ಯೋಚನೆ ಮಾಡಿ ಹೇಳ್ತೀನಿ ಸರ್. ಯಾಕೆ ಜಯರಾಮ್? ಅದು ನನ್ನ ಮಗ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾನೆ, ಹಾಗಾಗಿ ಸರ್. ಇಂಥ ಅವಕಾಶ ಮತ್ತೆ ಸಿಗಲ್ಲ. ಬೇಗ ಡಿಸೈಡ್ ಮಾಡಿ ಜಯರಾಮ್. ಸರಿ ಸರ್. ಏನ್ರಿ? ಏನಿಲ್ಲ ಬಿಡು. ಸಂಜನಾ, ನಿನ್ನಿಂದ ತುಂಬ ಉಪಕಾರ ಆಯ್ತಮ್ಮ. ಅತ್ತೆ, ನಾನು ಮನೆವರೆಗೂ ಬರಲಾ? ಬರೋದಾದರೆ ಬರಲಿ, ನನಗೇನು ಅಭ್ಯಂತರ ಇಲ್ಲ. ಸಂಜನಾ, ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಇತ್ತೀಚೆಗೆ ನಿಮ್ಮ ಮನೆಯಲ್ಲಿ ಗಂಡನ ಕಡೆಯವ್ರು ಬಂದು ನಿನ್ನ ನೋಡೋಕ್ಕೆ ಬಂದಿದ್ದರು. ಡೈವರ್ಸ್ ಪೇಪರ್ ಬೇರೆ ಸೈನ್ ಆಗಿದೆ. ಈ ಪರಿಸ್ಥಿತಿನಲ್ಲಿ ನೀನು ನಮ್ಮ ಮನೆಗೆ ಬರೋದು ಎಷ್ಟು ಚೆಂದ ಅಂತ ನೀನೇ ಯೋಚನೆ ಮಾಡು. ನೆನ್ನೆನೇ ನೋಡಿದ್ಯಲ್ಲ, ನೀ ಇಲ್ಲಿದ್ದಿದ್ದು ನಿಮ್ಮ ತಂದೆಗೆ ಗೊತ್ತಾಗಿ ಫೋನ್ ಮಾಡಿ ನಿನ್ನನ್ನು ಕರೆಸ್ಕೊಂಡ್ರು. ಇಂಥ ಸಮಯದಲ್ಲಿ ನೀನು ನಮ್ಮನೆಗೆ ಬಂದರೆ ನಿನಗೆ ತೊಂದರೆ ಕಣಮ್ಮ. ಹೌದಮ್ಮ, ನಿನ್ನ ಒಳ್ಳೇದಕ್ಕೆ ನಾವು ಹೇಳ್ತಾ ಇರೋದು. ನರಸಿಂಹನ ನಾವು ಕರ್ಕೊಂಡು ಹೋಗ್ತೀವಿ. ನೀನು ಹುಷಾರಾಗಿ ಮನೆಗೆ ಹೋಗು. ಸರಿ ಪಾಪ, ಮೆತ್ತಿಗೆ ಮೆತ್ತಗೆ ಇಟ್ಕೊಳ್ರಿ.
ಇನ್ನೂ ತುಂಬ ನೋವಿದೆಯೇನೋ? ಇಲ್ಲಪ್ಪ, ಈಗ ಪರವಾಗಿಲ್ಲ. ಇನ್ನೊಂದು 2 ದಿನ ಸರಿ ಹೋಗ್ತೀನಿ. ನೀನೇನೋ ಸರಿ ಹೋಗುತ್ತೆ ಅಂತೀಯ. ನೋವು ಅನ್ಭವಿಸೋರು ಯಾರು? ಅಣ್ಣ ಅತ್ತಿಗೆ ತಾನೇ. ಅಲ್ಲ ಕಣೋ, ಡಾಕ್ಟ್ರ್ ಹೇಳಿದ್ರಂತೆ ನಿನಗೆ ತುಂಬ ಏಟಾಗಿದೆ ಅಂತ. ಪರೀಕ್ಷೆ ಬರೆಯಕ್ಕೆ ಹೋಗುವಾಗ ಹುಷಾರಾಗಿ ಹೋಗ್ಬೇಕು ತಾನೆ. ಪುಂಡು ಪೋಖ್ರಿಗಳೆಲ್ಲ ಇರ್ತಾರೆ, ಅವಕ್ಕೆಲ್ಲ ಗಮನ ಕೊಡ್ಬೇಕಲ್ವೇನೋ? ಹೀಗಾಗತ್ತೆ ಅಂತ ಅವನೇನು ಕನ್ಸ್ಕೊಂಡಿದ್ದೇನೆ. ಅವನು ಏಳಿಗೆ ಸಹಿಸಕ್ಕಾಗದೇ ಇರೋರು ಅವನ ಮೇಲೆ ದಾಳಿ ಮಾಡಿದಾರಷ್ಟೇ. ಇನ್ನು ಮೇಲೆ ನನ್ನ ಮಗನ ತಂಟೆಗೆ ಯಾರೂ ಬರಬಾರ್ದು. ಹಾಗೆ ಅವನನ್ನು ನಾನು ನೋಡ್ಕೋತೀನಿ. ಹಾ ಹೌದು. ಇವಾಗ ನಿನಗೆ ಬಡ್ತಿ ಬೇರೆ ಸಿಕ್ಕಿದೆಯಲ್ಲಣ್ಣ, ಅವ್ರು ಯಾರು ಅಂತ ನೀನೇ ಕಂಡುಹಿಡಿಯೋಣ. ಅಪ್ಪ, ಅತ್ತೆ ಹೇಳ್ತಿರೋದು ನಿಜನಾ? ಹೌದು ಕಣ, ನನಗೆ ASI ಆಗಿ ಪ್ರಮೋಷನ್ ಸಿಕ್ಕಿದೆ. ಏನಪ್ಪ, ಇಂಥ ಖುಷಿ ವಿಷಯ ನನ್ನಿಂದ ಯಾಕೆ ಮುಚ್ಚಿಟ್ಟಿದ್ರಿ? ಮನೆಗೆ ಬಂದು ಈ ಖುಷಿ ವಿಷಯನ ನನ್ನ ಹತ್ರ ಹೇಳ್ತಾ ಇದ್ರು. ಅಷ್ಟರಲ್ಲಿ ಸಂಜನಾ ಫೋನ್ ಮಾಡಿ ನೀನು ಆಸ್ಪತ್ರೆಯಲ್ಲಿ ಇದೆಯಾ ಅಂತ ಹೇಳಿದ್ಲು. ಗಾಬರಿನಲ್ಲಿ ಬಂದ್ಬಿಟ್ಟು ಕಣ. ಇರಲಿ ಬಿಡಪ್ಪ, ಇಷ್ಟು ವರ್ಷ ನೀವು ಸಿನ್ಸಿಯರಾಗಿ ಕೆಲಸ ಮಾಡಿದ್ದಕ್ಕೆ ನಿಮಗೆ ಪ್ರಮೋಷನ್ ಸಿಕ್ಕಿರೋದು ನನಗೆ ತುಂಬ ಖುಷಿ ಆಗ್ತಿದೆ. ನನಗಿಂತ ದೊಡ್ಡ ಪೊಲೀಸ್ ಆಫೀಸರ್ ನೀನಾಗಬೇಕು ಅಂತ ನನ್ನ ಕನಸು ಕಣ. ಖಂಡಿತ ಆಗ್ತೀನಪ್ಪ. ಹಾಗಾದ್ರೆ ಈ ಮನೇಲಿ ಇಬ್ಬಿಬ್ರು ಇನ್ಸ್ಪೆಕ್ಟರ್ ಆಗ್ತೀರಾ? ಅಣ್ಣ, ಇದೇ ಖುಷಿಗೆ ಒಂದೇ ಒಂದ್ಸಲ ಯೂನಿಫಾರ್ಮ್ ಹಾಕೊಂಡು ತೋರಿಸ್ಬಿಡ್ತೀಯಾ? ಬೇಡ, ಸುಮ್ಮನಿರೆ. ಸುಮ್ಮನಿರು, ಹಾಕೊಂಡು ತೋರಿಸು, ನಾನು ತಗೊಂಬರ್ತೀನಿ. ಆಗಲೇ ಯೂನಿಫಾರ್ಮ್ ಬಂತ? ಪೋಸ್ಟಿಂಗ್ ಯಾವಾಗಪ್ಪ? ಅದೆಲ್ಲ ಏನು ಹೇಳಿಲ್ಲ. ಅದು ತುಂಬ ದೂರ ಅಂತೆ ಕಣ. ಯಾವ ಊರಾದ್ರೇನು, ಬೇಗ ಪೋಸ್ಟಿಂಗ್ ಹಾಕ್ಸ್ಕೊಳ್ಳಿ. ನಿನ್ನನ್ನು ಈ ಸ್ಥಿತಿಲಿ ಬಿಟ್ಟು ಹೋಗೋಕ್ಕೆ ನನಗೆ ಮನಸ್ಸಿಲ್ಲ ಅಂತ ಇವನಿಗೆ ಹೇಗೆ ಹೇಳಿ? ಅಣ್ಣ, ಯೂನಿಫಾರ್ಮ್ ತುಂಬ ಚೆನ್ನಾಗಿ ಕಾಣಿಸ್ತಿದೆಪ್ಪ. ಯಾರು ಹೊಲಿದ್ದು? ದೀಪ. ಏನು, ದೀಪನಾ? ದೀಪ ಅಂದ್ಬಿಟ್ನಾ? ದೀಪ ಅಲ್ಲ, ದಿಶಾ. ದಿಶಾನಾ? ನೆನ್ನೆ ಫೋನ್ ಮಾಡಿದ್ಲು. ಅವ್ರಿಗೆ ಪ್ರಮೋಷನ್ ಸಿಕ್ಕಿದ ವಿಷಯ ಹೇಳಿದೆ. ಅಷ್ಟರಲ್ಲಾಗಲಿ ಅದು ಯಾರಿಗೋ ಫೋನ್ ಮಾಡಿ ಹೊಲಿಸಿ ರೆಡಿ ಮಾಡಿ ಕಳಿಸು ಬಿಟ್ಟಿದ್ದಾಳೆ. ಅಣ್ಣ, ಯೂನಿಫಾರ್ಮ್ ಬಗ್ಗೆ ನಾನು ಕೇಳಿದ್ದಕ್ಕೆ ಇದ್ರ ಬಗ್ಗೆ ಎಲ್ಲ ನೀನು ಹೇಳಲೇ ಇಲ್ಲ. ಆದರೂ ಮೆಚ್ಚದೆ ಬಿಡೋಣ. ದಿಶಾ ಕಳಿಸಿದ್ದು ಅಂತ ಈಗ ಹೇಳ್ತಿದ್ಯಲ್ಲ? ಅಲ್ಲಪ್ಪ, ಅವಳು ಯಾಕೆ ನಿಮ್ಗೆ ಆಗಾಗ ಫೋನ್ ಮಾಡ್ತಿರ್ತಾಳೆ? ಬರೀ ಇವ್ರಿಗೆ ಮಾತ್ರ ಅಲ್ಲ ಕಣೋ, ಆಗಾಗ ನನಗೂ ಫೋನ್ ಮಾಡಿ ಆರೋಗ್ಯನ ವಿಚಾರಿಸ್ಕೊಳ್ತಿರ್ತಾಳೆ. ಆಗಲಿ, ಅವಳು ನಮಗೆ ಮಗಳ ಸಮಾನ ಅಲ್ವೇನೋ, ಅವಳ ಮೇಲೆ ಯಾಕೆ ಕೋಪ ಮಾಡ್ಕೋಬೇಕು?